ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ ಆಪರೇಷನ್ ಮಕರ ಸಂಕ್ರಾಂತಿ. ಇವತ್ತು ದೆಹಲಿಯಲ್ಲಿಯೇ ಉಳಿಯಲಿದ್ದಾರೆ ರಾಜ್ಯ ಬಿಜೆಪಿಯ ಶಾಸಕರು. ಸಂಕ್ರಾಂತಿಯ ಸಂದರ್ಭಕ್ಕೆ ಸಂಕ್ರಾಂತಿಯಾಗತ್ತೆ ಅನ್ನುವಂಥ ಮಾತುಗಳಿತ್ತು. ನಿಜಕ್ಕೂ ಕುತೂಹಲ ಕೆರಳಿಸ್ತಾ ಇದೆ ಆಪರೇಷನ್ ಮಕರ ಸಂಕ್ರಾಂತಿ. ಇವತ್ತು ದೆಹಲಿಯಲ್ಲಿಯೇ ಉಳಿಯಲಿದ್ದಾರೆ ರಾಜ್ಯ ಬಿಜೆಪಿಯ ಶಾಸಕರು. ಇವತ್ತು ಬರ್ತಾರಾ ನಾಳೆ ಬರ್ತಾರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಆದರೆ ಈಗ ದೆಹಲಿಯಲ್ಲೇ ಉಳಿದುಕೊಳ್ತಾರೆ ಬಿಜೆಪಿಯ ಶಾಸಕರು. ದೆಹಲಿಯಲ್ಲಿರುವಂತಹ ಬಿಜೆಪಿ ಶಾಸಕರನ್ನ ಬೇರೆ ಕಡೆ ಕರೆದೊಯ್ಯಬೇಕೆ, ಎಲ್ಲರನ್ನೂ ಎಂದಿನಂತೆ ಕ್ಷೇತ್ರಗಳಿಗೆ ಕಳುಹಿಸಬೇಕೆ ಅನ್ನೋ ಬಗ್ಗೆ ಗೊಂದಲ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂಬೈನಲ್ಲಿರುವಂತಹ ಶಾಸಕರ ಸಂಖ್ಯೆ ಎಷ್ಟು ಅನ್ನೋ ಬಗ್ಗೆ ಬಿಜೆಪಿಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಹೀಗಾಗಿ ತಮ್ಮ ಶಾಸಕರನ್ನೆಲ್ಲರನ್ನೂ ಕೂಡ ಕ್ಷೇತ್ರಗಳಿಗೆ ಕಳಿಸಬೇಕೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಮುಂಬೈನಲ್ಲಿರುವಂತಹ ಶಾಸಕರ ಸಂಖ್ಯೆ ಬಗ್ಗೆ ಸ್ಪಷ್ಟನೆ ಇನ್ನೂ ಕೂಡ ಸಿಕ್ಕಿಲ್ಲ, ಸ್ಪಷ್ಟ ಮಾಹಿತಿ ಇಲ್ಲ. ಕಾಂಗ್ರೆಸ್ ಅತೃಪ್ತ ಶಾಸಕರ ಸಂಖ್ಯೆ ಸ್ಪಷ್ಟವಾಗುವ ತನಕ ಬಿಜೆಪಿ ಸುಮ್ಮನಿರಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರನ್ನೂ ಎಂದಿನಂತೆ ಕ್ಷೇತ್ರಗಳಿಗೆ ಕಳುಹಿಸಬೇಕೆ, ವಾಪಸ್ ಕಳಿಸಬೇಕೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಬಿಜೆಪಿಯಲ್ಲಿ. ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರ ಸಂಖ್ಯೆ ಎಷ್ಟು, ಯಾರೆಲ್ಲ ಇದ್ದಾರೆ? ಫುಲ್ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ನಾಯಕರು. ಎಲ್ಲ ರಾಜ್ಯ ರಾಜಕೀಯದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅತೃಪ್ತರ ಮನವೊಲಿಸಲಿಕ್ಕೆ ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ ಮೈತ್ರಿ ಪಕ್ಷದ ನಾಯಕರು. ಮುಂಬೈನಲ್ಲಿರುವಂತಹ ಅತೃಪ್ತ ಶಾಸಕರ ಸಂಖ್ಯೆ ಎಷ್ಟು, ಯಾರೆಲ್ಲ ಇದ್ದಾರೆ, ಇದು ಪ್ರಶ್ನೆಯಾಗಿರುವಂತದ್ದು. ಅವರೆಲ್ಲರನ್ನ ಕೂಡ ಸಮಾಧಾನ ಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ದೋಸ್ತಿ ನಾಯಕರು. ಫುಲ್ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ನಾಯಕರು. ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ, ಕುತೂಹಲ ಕೆರಳಿಸ್ತಾ ಇದೆ ಆಪರೇಷನ್ ಮಕರ ಸಂಕ್ರಾಂತಿ. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ನಿಜಕ್ಕೂ ಬಹಳ ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯ ರಾಜಕಾರಣ. ಹಾಗಾಗಿ ಈಗ ದೆಹಲಿಯಲ್ಲಿದ್ದವರು ಮುಂಬೈಗೆ ಶಿಫ್ಟ್ ಆದ್ರು ಅಂತಂದ್ರು, ಅವರ ಬಗ್ಗೆ ಮಾಹಿತಿ ಇದೆ ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಬಹಳಷ್ಟು ತಳಮಳದಲ್ಲಿದ್ದಂತೆ ಕಂಡು ಬರ್ತಾ ಇತ್ತು ಕಾಂಗ್ರೆಸ್ ಪಾಳೆ. ಹಾಗಾಗಿ ಒಟ್ಟಾರೆ ಏನಾಗ್ತಾ ಇದೆ, ಏನ್ ತಂತ್ರಗಾರಿಕೆ, ಯಾರ ಕೈ ಮೇಲಾಗ್ತಾ ಇದೆ? ಪ್ರತಿಮಾ, ಮೂರು ಪಕ್ಷಗಳಲ್ಲಿ ತಳಮಳ ಕಾಣ್ತಾ ಇದೆ. ಮೂರು ಪಕ್ಷಗಳಲ್ಲಿ ಯಾರ ಕೈ ಮೇಲಾಗ್ತಾ ಇದೆ ಅನ್ನೋದು ಯಾರಿಗೂ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಒಂದು ಕಡೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ತಂಡ ತಳಮಳದಲ್ಲಿದ್ದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ತಂಡ ತಳಮಳದಲ್ಲಿದೆ. ಇತ್ತ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿಯವರು ನಾನು ಕೂಲಾಗಿದ್ದೇನೆ, ಆರಾಮಿದ್ದೇನೆ ಅಂತ ಹೇಳ್ತಾಯಿದ್ರು. ಒಳಗೊಳಗೆ ಅವ್ರಿಗೂ ಕೂಡ ಎಲ್ಲಿದ್ದಾರೆ, ಏನು ಎತ್ತ ಅಂತೇಳಿ ಸಮಾಧಾನಿಸುವಂಥ ತಂತ್ರಗಳಲ್ಲಿ ತೊಡಗಿದ್ದಾರೆ. ಏನು ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ ಬಿ ಜೆ ಪಿಯ 100 ಶಾಸಕರು. ಆ 100 ಶಾಸಕರು ಇವತ್ತೇ ವಾಪಸ್ ಬರುವಂಥ ಸಾಧ್ಯತೆಗಳಿತ್ತು. ಆದರೆ ಈಗ ಕೆಲವೇ ಕ್ಷಣಗಳ ಮೊದಲು ಈಶ್ವರಪ್ಪನವರು ಸ್ಪಷ್ಟಪಡಿಸಿದ್ದಾರೆ, ಎಲ್ಲರೂ ದೆಹಲಿಯಲ್ಲೇ ಉಳಿತೇವೆ ಅಂತ. ಬಿ ಜೆ ಪಿಗೆ ಆಪರೇಷನ್ ಹಸ್ತದ ಚಿಂತೆ ಆದರೆ ಕಾಂಗ್ರೆಸ್ಗೆ ಅತೃಪ್ತರ ನಡೆಗಳು ಭಾಳ ತಲೆ ಕೆಡಿಸಿದೆ. ಏನೋ ಭಾಳ ವರ್ಷಗಳ ನಂತರ ಅಧಿಕಾರ ಸಿಕ್ಕಿತ್ತು, ಆ ಅಧಿಕಾರ ಹೋಗ್ಬಿಡುತ್ತಾ ಅನ್ನೋ ಆತಂಕದಲ್ಲಿ ಜೆ ಡಿ ಎಸ್ನವರು ಇದ್ದಾರೆ. ಒಂದು ಸ್ಪಷ್ಟತೆಗಳು ಕಾಣ್ತಿಲ್ಲ. ಈಗ ನಂಬರ್ ಗೇಮ್ ಶುರುವಾಗಿದೆ. ಅಂದರೆ 10 ಜನ ಹೋಗ್ಬಿಟ್ರೆ ಏನಾಗ್ಬೋದು, 12 ಜನ ಹೋದರೆ ಏನಾಗ್ಬೋದು, 14 ಜನ ಹೋದರೆ ಏನಾಗ್ಬೋದು ಅಂತ ಈಗ ನಂಬರ್ಗಳ ಲೆಕ್ಕಾಚಾರವನ್ನು ಈಗ ರಾಜಕೀಯ ಪಾಳೆಗಳಲ್ಲಿ ಶುರುವಾಗಿದೆ. ಯಾಕಂದರೆ ಒಂದಷ್ಟು ಶಾಸಕರು ಮುಂಬೈಗೆ ಹೋಗಿರೋದು ಸ್ಪಷ್ಟ ಆಗ್ತಿರೋ ಹಿನ್ನೆಲೆಯಲ್ಲಿ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ. 5, 6ರಿಂದ ಹಿಡಿದು 18ರವರೆಗೂ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಖಚಿತತೆ ಇಲ್ಲ. ಸರ್ಕಾರ ಬಿದ್ದೋಗುತ್ತಾ ಹಾಗಾದರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಹೀಗಾಗಿ ಇದು ಸಂಕ್ರಾಂತಿ ಹಬ್ಬವನ್ನು ಬಿ ಜೆ ಪಿಯ ಶಾಸಕರು ದೆಹಲಿಯಲ್ಲಿ ಕಳೆಯೋದು ಅನಿವಾರ್ಯವಾಗಿದೆ. ಉಳಿದಂತೆ ಬೇರೆ ಬೇರೆ ಶಾಸಕರೇನು ನಾಪತ್ತೆ ಮಿಸ್ಸಿಂಗ್ ಲಿಂಕ್ ಆಗಿದೆಯೋ ಆ ಶಾಸಕರೆಲ್ಲ ಎಲ್ಲೆಲ್ಲಿದ್ದಾರೋ ಅಲ್ಲೇ ಸಂಕ್ರಾಂತಿ ಕಳೆಯೋದು ಸ್ಪಷ್ಟ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಅವಿನಾಶ್ ತಮ್ಮ ಮಾಹಿತಿಗೆ.